ಕನ್ನಡಿಗರೇ ನಮಸ್ಕಾರ. ಒಂದು ವಿಶೇಷವಾದ ಒಂದು ಸುದ್ದಿ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲ ದಿನಗಳ ಹಿಂದೆ ಒಂದು ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಸದ್ದಾಗಿತ್ತು. ಏನಪ್ಪಾ, ರಿಲೀಸ್ ವಿಚಾರ. ಶಾಂತಿ ಕ್ರಾಂತಿ ಸಿನಿಮಾ. ಆ ಸಿನಿಮಾ ರಿಲೀಸ್ ಆಗೋದು ಕಷ್ಟ, ಕನಿಷ್ಠ ಪಕ್ಷ 1 ವರ್ಷ ಆದರೂ ಆಗತ್ತೆ ಅಂತ ಹೇಳಿ ಅದರ ನಿರ್ಮಾಪಕರು ಹೇಳಾಯ್ತು. ನಮ್ಗೆಲ್ಲ ಸ್ವಲ್ಪ ಬೇಜಾರು ಆಯ್ತು. ಆದರೆ ಈ ವಿಚಾರ ಕೇಳಿದ್ರೆ ನಿಜಕ್ಕೂ ಅಭಿಮಾನಿಗಳಿಗೆ, ಸಿನಿಮಾ ಪ್ರೇಕ್ಷಕರಿಗೆ, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಭಾರಿ ಆನಂದವಾಗುತ್ತೆ. ಅಂಥದ್ದೇನಪ್ಪ ಸುದ್ದಿ ಇದು ಅಂತ ನೀವು ಕೇಳಿದ್ರೆ, ನಮ್ಮ ಕನ್ನಡ ನಾಡಿನ ಜಗಮೆಚ್ಚಿದ ನಟ ಯಾರಪ್ಪ ಅಂತಂದ್ರೆ ಅದು ಮೊದಲೇದಾಗಿ ಡಾಕ್ಟರ್ ರಾಜ್ಕುಮಾರ್. ಅವರ ಸಿನಿಮಾಗಳ ರಿಲೀಸ್ ವಿಚಾರ ಇದೆಯಲ್ಲ, ಅದೊಂಥರ ಹಬ್ಬ ಇದ್ದಾಗೆ. ಅವ್ರ ಸಿನಿಮಾಗಳು ರಿಲೀಸ್ ಆಗುವ ಹೊತ್ತಲ್ಲೂ ಕೂಡ ಮತ್ತು ಈಗ ರಿಲೀಸ್ ಆಗುವ ಹೊತ್ತಲ್ಲೂ ಕೂಡ ಈಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಒಂದು ಪಣವನ್ನ ತಟ್ಟಿದ್ದಾರೆ. ಮತ್ತೆ ಆ ವೈಭವದ ದಿನಗಳನ್ನ ಮರುಕಳಿಸಬೇಕು ಅಂತ ಹೇಳಿ ರೆಡಿಯಾಗಿ ನಿಂತಿದ್ದಾರೆ. ಜಗಮೆಚ್ಚಿದ ಮಗ 1969ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪೌರಾಣಿಕ ಅಥವಾ ಇತಿಹಾಸ ಕಥೆಯುಳ್ಳ ಪಾತ್ರದಲ್ಲಿ ನೋಡೋದೇ ಒಂದು ಆನಂದ ರೀ. ಹುಣಸೂರು ಕೃಷ್ಣಮೂರ್ತಿ ಸಿನಿಮಾದ ಡೈರೆಕ್ಷನ್ ಮಾಡಿದ್ರು. ಆ ಸಿನಿಮಾವನ್ನ ಮತ್ತೊಮ್ಮೆ ನಾವು ದೊಡ್ಡ ಮಟ್ಟಕ್ಕೆ, ಅದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ, ಆದ್ರೆ ಈ ಬಾರಿ ಕಲರ್ ಅಲ್ಲಿ ಆ ಸಿನಿಮಾವನ್ನ ಮತ್ತೆ ಕಸ್ತೂರಿ ನಿವಾಸ ತಂದ್ರಲ್ಲ, ಆ ರೇಂಜ್ಗೆ ವಾಪಸ್ನ ತಂದು ಪ್ರೇಕ್ಷಕರ ಮುಂದೆ ಇಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ಸಿದ್ಧವಾಗಿದೆ. ಕಳೆದ ದಿನ ಆಗಸ್ಟ್ 15ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ಮುಂದೆ ಶಪಥವನ್ನ ಮಾಡ್ತಾರೆ. ಇದರ ಒಂದು ಅದ್ಭುತವಾದ ಪೋಸ್ಟರ್ ಅನ್ನ ರಿಲೀಸ್ ಮಾಡ್ತಾರೆ. ಇವತ್ತು 6 ಪ್ಯಾಕ್ ಮಣ್ಣು ಮಚ್ಚಿ ಅಂತೆಲ್ಲ ನಾವು ಮಾತಾಡ್ತೀವಿ. ಅವತ್ತಿನ ಕಾಲಕ್ಕೆ ಅಣ್ಣವರು ಯಾವುದೇ ರೀತಿ ಜಿಮ್ಗೆ ಹೋಗದೆ ಯೋಗ ಮಾಡಿ ಕಟ್ಟುಮಸ್ತ್ ದೇಹನ ಯಾವ ಲೆವೆಲ್ಗೆ ಇಟ್ಟಿದ್ರು ಅಂತ ಹೇಳಿ ಈ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗೋದು ಅಷ್ಟೇ ಅಲ್ಲ, ಒಂದು ಹಬ್ಬವನ್ನ ಮಾಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸಿದ್ಧವಾಗಿದ್ದಾರೆ. ಯಾವ ರೀತಿ ಅಂದ್ರೆ, ದೊಡ್ಡ LED ಸ್ಕ್ರೀನ್ ಹಾಕಿ ಆ ಸ್ಕ್ರೀನಲ್ಲಿ ಅಣ್ಣವರ ಆ ಅದ್ಭುತವಾದ ಕಾಪಿ. ನೀವು ಆಕ್ಚುಲಿ ಈ ಸಿನಿಮಾನ ನೀವೇನೋ ಯೂಟ್ಯೂಬ್ ನೋಡೋಕೆ ಹೋದ್ರೆ ನಿಮ್ಗೆ ಅಷ್ಟು ಒಳ್ಳೆ ಕ್ಲಾರಿಟಿ ಸಿಗಲ್ಲ. ಆದರೆ ಈ ಸಿನಿಮಾವನ್ನ ಮತ್ತೆ ತೊಳೆದು ಮತ್ತೆ ಒರೆಸಿ ಹೊಸದಾಗಿ ಒಂದು ಬಂಗಾರವನ್ನ ಶೈನ್ ಮಾಡ್ತಾರಲ್ಲ, ಆ ರೇಂಜ್ಗೆ ಮಾಡೋದಕ್ಕೆ ಸಿದ್ಧವಾಗಿದೆ. ಡೊಳ್ಳು ಕುಣಿತಾ ಇರುತ್ತೆ ಅವತ್ತು, ದೊಡ್ಡ ಮಟ್ಟದ ಡೊಳ್ಳು, ಒಂದು ನಕ್ಷತ್ರಗಳ ಮೆರವಣಿಗೆ ಮಾಡಿಕೊಂಡು ಪ್ರಸನ್ನ ಥಿಯೇಟ್ರಿಗೆ ಹೋಗ್ತಾರೆ ಅಭಿಮಾನಿಗಳು. 101 ನಕ್ಷತ್ರಗಳು. ಇವತ್ತೆಲ್ಲ ಸ್ಟಾರ್ ಮೆರವಣಿಗೆ ಅಥವಾ ಸ್ಟಾರ್ಗಳ ಮೆರವಣಿಗೆ ಮಾಡ್ತಾರೆ. ಅದೇ ಸ್ಟಾರ್ ಮೆರವಣಿಗೆ ಅಂತೇಳಿ ನಿಜವಾಗಿದ್ದು ಅರ್ಥ ಅವತ್ತಿನ ಕಾಲಕ್ಕೆ. ಸ್ಟಾರ್ಗಳನ್ನ ಇಟ್ಕೊಂಡು ಅದು ಮೆರವಣಿಗೆ ಮಾಡಿ ಥಿಯೇಟರ್ನಲ್ಲಿ ಆ ಸಿನಿಮಾ ನೋಡೋದು ಒಂದು ಸಂಭ್ರಮ. ಈ ಸಂಭ್ರಮವನ್ನು ಮಾಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಇಡೀ ರಾಜ್ಯದಿಂದ ಸಿದ್ಧವಾಗಿದ್ದಾರೆ. ಅಕ್ಟೋಬರ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಸಿನಿಮಾನ ಅದ್ದೂರಿಯಾಗಿ ತೆರೆ ಕಾಣೋದಕ್ಕೆ ಸಿದ್ಧವಾಗಿದೆ. ಈ ಸಿನಿಮಾದ ಬಗ್ಗೆ ಮತ್ತಷ್ಟು ಮಾಹಿತಿನ ಮುಂದಿನ ದಿನಗಳಲ್ಲಿ ಕೊಡ್ತೀನಿ.